ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಸರಳ. ಇವತ್ತು ನನ್ನ ಬೆಳಗ್ಗೆ ತಿಂಡಿಗೆ ಏನು ಮಾಡ್ತಾಯಿದ್ದೀನಿ ಅಂತ ನೋಡಿ. ನಾನು ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ನೆನೆಸ್ಕೊಂಡಿದ್ದೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಕಸ್ತೂರಿ ಬೀಜ ನೆನೆಸ್ಕೊಂಡು ತಿಂದ್ಬಿಡ್ತೀನಿ. ತಿಂದ ತಕ್ಷಣ ನಾನು ತಿಂಡಿಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಬಿಸಿನೀರು ಕುಡ್ದಾದ್ಮೇಲೆ. ಈಗ ತರಕಾರಿಗಳನ್ನೆಲ್ಲನೂ ನಾನು ಬೀನ್ಸು, ಕ್ಯಾರೆಟು, ಒಂದು ಆಲೂಗಡ್ಡೆ, ಒಂದು 2 ಬದನೆಕಾಯಿ, ಇದಿಷ್ಟೇ, ಒಂದು 10 ಬೀನ್ಸು ಎಲ್ಲ ಹಾಕ್ಕೊಂಡು ಸಣ್ಣಗೆ ಹೆಚ್ಕೊಂಡು ಇದನ್ನು ಒಂದು ಸತಿ ನಾನು ಬೇಯಿಸ್ಕೊಂಡ್ಬಿಡ್ತೀನಿ. ನಾನು ತರಕಾರಿ ಸಾಗು ಮಾಡ್ತಾ ಇರೋದು ಇವತ್ತು. ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಬೇಯಕ್ಕಿಟ್ಕೊತೀನಿ. ಬೇಯಕ್ಕಿಟ್ಕೊಂಡು ಆ ಕಡೆಗೆ ಈರುಳ್ಳಿ ಹೆಚ್ಕೊಂಡಿರ್ತೀನಿ. ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಅರ್ಧ ಈರುಳ್ಳಿ ರುಬ್ಬಕ್ಕೆ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪನೇ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಮೂರು ಸ್ಕ್ವೇರ್ ಫೀ 3 ಅಂಚು ಅಗಲ ಅಂತಾರಲ್ಲ ಅಷ್ಟು ತೊಗೊಂಡಿದ್ದೀನಿ. ಅರ್ಧ ಈರುಳ್ಳಿ, ಒಂದು ಅರ್ಧ ಬೆಳ್ಳುಳ್ಳಿ, ಅರ್ಧ ಇಂಚ್ಗಿಂತ ಕಡಿಮೆ ಶುಂಠಿ, ಒಂದು ಲವಂಗ, ಒಂದು ಚಕ್ಕೆ, ಇದಿಷ್ಟು ಹಾಕ್ಕೊಂಡು ನಾನು ರುಬ್ಕೊಂಡು ಪೇಸ್ಟ್ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ ರುಬ್ಬೋಕ್ಕೋಸ್ಕರ ಅಂತ. ಈ ಕಡೆ ತರಕಾರಿ ಬೇಯ್ಕೊಳ್ತಾ ಇರುತ್ತೆ. ಇದನ್ನು ನಾನು ರುಬ್ಕೊಂಡ್ಬಿಡ್ತೀನಿ. ಈ ಕುಕ್ಕರ್ ಕೂಗ್ತಾ ಇತ್ತು. ಇವಾಗ ಅದನ್ನು ತೆಕ್ಕೊಂಡು ನಾನು ಇಡ್ಲಿ ಇಟ್ಟಿತ್ತಲ್ಲ, ಇಡ್ಲಿನ ಜೋಡಿಸ್ಕೊಂಡ್ಬಿಡ್ತೀನಿ. ಒಂದು ಇಬ್ಬರಿಗಾಗೋಷ್ಟು ಇಡ್ಲಿ ನಾನು ಮಾತ್ರ ಇಟ್ಕೊತಾ ಇದ್ದೀನಿ. ಒಂದು 8 ಇಡ್ಲಿ ಅಷ್ಟು ನಾನು ಸಾಕಾಗುತ್ತೆ ಅಂತ ಅಷ್ಟೇ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನು ಮಾಡೋಕ್ಕೆ ಹೋಗ್ತಾಯಿಲ್ಲ. ಇದ್ರ ಜೊತೆಗೆ ನಾನು ತರಕಾರಿ ಸಾಗು ಮಾಡ್ತಾ ಇರೋದು. ಇಡ್ಲಿ ಈ ಕಡೆ ಕುಕ್ಕರ್ನ ಜೋಡಿಸಿ ಇಟ್ಬಿಟ್ಟು ನಾನು ಆ ಕಡೆ ತರಕಾರಿನ ಬೇಯಿಸ್ಕೊಂಡು ಇಟ್ಟಿದ್ದೀನಲ್ಲ, ಅದನ್ನು ಒಂಚೂರು ಒಗ್ಗರಣೆ ಹಾಕೋತೀನಿ. ಅದು ಪ್ರೆಷರ್ ಇಳಿಯೋ ತನಕ ಅಂದ್ಬಿಟ್ಟು ನಾಳೆ ಮಧ್ಯಾಹ್ನದ ಅಡುಗೆಗೆ ನಾನು ಬೀನ್ಸ್ ಸಾರು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಬೀನ್ಸ್ನ ಹೆಚ್ಕೊಂಡು ಒಂದು 10-15 ಬೀನ್ಸ್ ಇದೆ, ಒಂದು ಅರ್ಧ ಈರುಳ್ಳಿ ಇದೆ, ಒಂದು ಸಣ್ಣ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ನಾನು ತೊಳ್ಕೊಂಡು ಬಿಡಿಸ್ಕೊಂಡು ಹೆಚ್ಕೊಂಡು ನಾನು ಬೇಯಕ್ಕೆ ಹಾಕೋತೀನಿ. ಒಂದು ಕುಕ್ಕರಲ್ಲಿ ಒಂದು ಅರ್ಧ ತೊಗರಿಬೇಳೆ ತೊಗೊಂಡು ಇದನ್ನೆಲ್ಲ ತರಕಾರಿ ಎಲ್ಲ ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದು ತರಕಾರಿ ಸಾಗು ಮಾಡ್ತಾಯಿದ್ದೀನಲ್ಲ, ಅದರ ಪ್ರೆಷರ್ ಬಂದು ಹೋಗಿದೆ. ಈಗ ರುಬ್ಬಿದ ಮಸಾಲೆನ ಒಂದು ಬಟ್ಲಿಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಅದು ಒಗ್ಗರಣೆನಲ್ಲಿ ಬೇಯ್ಕೊಂಡು ಪೂರ್ತಿ ನೀರು ಹಿಂಗೋ ತನಕ ನಾನು ಹುರ್ಕೋತೀನಿ ಆ ಮಸಾಲೆನ. ಅದು ಹುರ್ಕೊಂಡು ಆದಮೇಲೆ ಬೆಂದಿದ್ದ ತರಕಾರಿ ಇರುತ್ತಲ್ಲ ಅದನ್ನೆಲ್ಲ ಅದರೊಳಗಡೆ ಹಾಕೋತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ. ಈಗ ಮಧ್ಯಾಹ್ನಕ್ಕೆ ಅಡುಗೆಗೆ ಅನ್ನಕ್ಕೂ ಒಂದೂವರೆ ಸಣ್ಣ ಪುಟಾಣಿ ಗ್ಲಾಸಲ್ಲಿ 1.5 ಲೋಟ ಅಕ್ಕಿ ಹಾಕಿ ಇಟ್ಕೊಂಡಿದ್ದೀನಿ. ಈಗಲೇ ನಾನು ಅನ್ನಕ್ಕೆ ಇಡಲ್ಲ, ತಿಂಡಿದ ಮತ್ತು 12 ಗಂಟೆ ಮೇಲೆ ಇಟ್ಕೋತೀನಿ. ಈಗ ಬೆಳಗ್ಗೆ ಅಲ್ವಾ, ಈಗ ತರಕಾರಿ ಎಲ್ಲ ಬೇಯಿಸಿ ಇಟ್ಕೋತೀನಿ ಅಷ್ಟೇ ನಾನು. ಈಗ ಇಡ್ಲಿನೂ ರೆಡಿ ಆಯಿತು ನಮ್ಮದು, ಪ್ರೆಷರ್ ಎಲ್ಲ ಇಳೀತು. ಈಗ ಇಡ್ಲಿ ತೆಗೆದುಬಿಡ್ತಿದ್ದೀನಿ. ಈಗ ಸಾಗುನು ಎಲ್ಲ ಹೊಂದಿಸ್ಕೊಂಡಾಯ್ತಲ್ಲ, ಈಗೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಒಂಚೂರು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ನಾನು ಹೊಸದಾಗಿ ಮಾಡ್ತಾ ಇರೋದು. ಥ್ಯಾಂಕ್ ಯು.